ರಥಯಾತ್ರೆ ರಾಜಕೀಯ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಸೊ ಇಲ್ಲಿ ತನಕ ಮುದ್ದಹನುಮೇಗೌಡ, ರವಿ ಸುಬ್ರಹ್ಮಣ್ಯ ಮತ್ತೆ ಮಂಜುಳಾ ನಾಯ್ಡು ಸಾಕಷ್ಟು ಮಾತಾಡಿದ್ದಾರೆ. ಇನ್ನು ನಿಮ್ಮಗಳ ಸರದಿ, ಜನಸಾಮಾನ್ಯರ ಸರದಿ. ಬನ್ನಿ, ಒಬ್ಬ ಲೇಡಿ ರೆಡಿ ಆಗಿದ್ದಾರೆ. ಅಮ್ಮ ಹೇಳಿಮ್ಮ, ಏನು ಹೇಳಬೇಕು ಅಂತೀರಿ? LK ಆಡ್ವಾಣಿ ಅವರು ಜನಜಾಗೃತಿ ಒಂದು ಯಾತ್ರೆ ಪ್ರಾರಂಭ ಮಾಡಿದಾರಲ್ಲ, ಕರ್ನಾಟಕಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಬರ್ತಾ ಇದ್ದಾರೆ, ಕರ್ನಾಟಕದಲ್ಲಿರೋ ಭ್ರಷ್ಟರೆಲ್ಲ ಈಗಾಗಲೇ ಜೈಲು ಸೇರಿದ್ದಾರೆ, ಯಾವ ಸಂದೇಶ ಅವರು ಹೇಳಲಿಕ್ಕೆ ಬರ್ತಾ ಇದ್ದಾರೆ? ಈ ಒಂದು ಯಾತ್ರೆ ಒಳಗೆ ಯಾರು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ದಾರೆ ಅವರು ಈ ವೇದಿಕೆಗಳಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶವನ್ನು ಅವರು ಕಲ್ಪಿಸ್ತಾ ಇಲ್ಲ. ಹಾಗಾಗಿ ಯಾರೇ ಒಬ್ಬರು ಭ್ರಷ್ಟಾಚಾರದಲ್ಲಿ ಆರೋಪವನ್ನು ಹೊತ್ತಿದ್ರೆ ಅವರ ಸ್ಪಷ್ಟವಾಗಿ ನಮ್ಮ ಹಿಂದಿನ ದಿನಗಳಲ್ಲೂ ಕೂಡ ಅವರು ಸ್ಪಷ್ಟೀಕರಿಸಿದ್ದಾರೆ. ಅಂತಹವರ ಪರವಾಗಿ ನಾನಿಲ್ಲ, ಅವರು ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಅಂತಕ್ಕಂಥದ್ದನ್ನ ಅದ್ವಾನಿ ಅವರು ತಿಳಿಸಿದ್ದಾರೆ. ಅಂದ್ರೆ ಬಹಳಷ್ಟು ಜನ ನಾಯಕರು ವೇದಿಕೆ ಬರಲ್ಲ ನಂಗಾಯ್ತಂಗಾದ್ರೆ ಬಿಜೆಪಿ ಇರ್ತಕ್ಕಂಥವ್ರು ಕೆಲವರು ಇರ್ಬೋದು, ಬಹಳಷ್ಟು ಜನ ಇಲ್ಲ ಅಂತಲ್ಲ. ಯಾರಿಗೆ ನಿಜವಾದಂಥ ಆರೋಪ ಹೊತ್ತಿದ್ದಾರೆ, ಆರೋಪದಿಂದ ಆರೋಪ ಮುಕ್ತರಾಗಿ ಅವರು ಹೊರಗಡೆ ಬರ್ತಾರೆ. ಅದಕ್ಕೆ ಸತ್ಯಕ್ಕೆ ಯಾವತ್ತೂ ಜಯ ಇದೆ. ಖಂಡಿತವಾಗ್ಲೂ ಪಕ್ಷದಲ್ಲಿರ್ತಕ್ಕಂಥ ಮಾಡಿರ್ತಕ್ಕಂಥ ಕೆಲಸ ಯಾವುದು ಕಾನೂನಿನ ಬಾಹಿರವಾದಂಥ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ಹೊರಗಡೆ ಉಳಿದು ಮುಕ್ತವಾದಂತ ತನಿಖೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅದನ್ನ LK ಆಡ್ವಾಣಿ ಹೇಳ್ಬೇಕಾಗತ್ತೆ. ಮತ್ತೆ ಎಲ್ಲ ವಿಚಾರಗಳನ್ನು ನೀವು ತಗೊಂಡಂತ ತನಿಖೆ ಅಲ್ಲ, ಈ ತನಿಖೆ ಆಗಿರೋದು ಲೋಕಾಯುಕ್ತ ವರದಿ ಮೇರೆಗೆ ತನಿಖೆ ಆಗ್ತಾ ಇದೆ. ತನಿಖೆ ಲೋಕಾಯುಕ್ತರು ನಿಮ್ಮ ಪಾರ್ಟಿ ಒಳಗೆ ಡೆಲ್ಲಿ ಒಳಗೆ ನಿಮ್ಮ ಸರ್ಕಾರಕ್ಕೆ, ನಿಮ್ಮ ಕೇಂದ್ರದ ನಾಯಕರಿಗೆ ಅದನ್ನು ತೆಗೆದುಕೊಳ್ತಕ್ಕಂತ ಇಚ್ಛಾಶಕ್ತಿ ಇಲ್ಲ, ಆ ಮರ್ಯಾದೆ ಇದ್ದಿದ್ರೆ ನಿಮ್ಮ ಪಕ್ಷದವರು ಲೋಕಾಯುಕ್ತರು ಏನ್ ರಿಪೋರ್ಟ್ ಕೊಟ್ಟಿದ್ದಾರೆ ನಿಮಗೆ ಅದನ್ನು ತಗೊಂಡಿದ್ರು. ನೀವು ತಗೊಳ್ತಕ್ಕಂತ ಇಲ್ಲ. ಡೆಲ್ಲಿಲಿ ಶೀಲಾ ದೀಕ್ಷಿತ್ ಅವರು ರೆಸಿಗ್ನೇಷನ್ ಕೊಡಬೇಕಾಗಿತ್ತು. ಆ ರೆಸಿಗ್ನೇಷನ್ ಕೊಡ್ತಕ್ಕಂಥ ಶಕ್ತಿ ನಿಮ್ಮ ಸರ್ಕಾರಕ್ಕೆ ಅವರು ತೆಗೆದುಕೊಳ್ತಕ್ಕಂಥದ್ದಿಲ್ಲ. ನಿಮ್ಮ ಸರ್ಕಾರ ಸೂದಾಡ್ತಕ್ಕಂಥದ್ದಲ್ಲ. ನೀವು ಮಧ್ಯದಲ್ಲಿ ಬಾಯಾಗಿ ಮಾತಾಡ್ತಾ ಇದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟಾಚಾರ ವಿರುದ್ಧವಾಗಿ ಮಾತನಾಡ್ತಕ್ಕಂಥ ಯಾವುದೇ ನೈತಿಕತೆ ಇಲ್ಲ. ಟೂ ಜಿ ಸ್ಪೆಕ್ಟ್ರಮ್ ಅಷ್ಟು ಒಂದು ಬೆಂಕಿ ಹತ್ಕೊಂಡು ಉರಿಯುವಾಗ ಈ ನಮ್ಮ ಕಾಂಗ್ರೆಸ್ ಮಿತ್ರರೆಲ್ಲ ಸೇರಿ ಯಾಕೆ ಆ ಸೋನಿಯಾ ಗಾಂಧಿ ಅವ್ರನ್ನ ರಾಜೀನಾಮೆ ಕೇಳಬಾರ್ದು, ಯಾಕೆ ಮನಮೋಹನ್ ಸಿಂಗ್ ಅವ್ರನ್ನ ರಾಜೀನಾಮೆ ಕೇಳಬಾರ್ದು, UPA ಸರ್ಕಾರನ ಯಾಕೆ ಡಿಸಾಲ್ವ್ ಮಾಡಿ ಅಂತ ಹೇಳಬಾರ್ದು? 2G ಸ್ಪೆಕ್ಟ್ರಮ್ ಅವರು ಒಂದು UPA ಒಂದು ಸದಸ್ಯರು, ಅವರ ಮೇಲೆ ಏನು ಈಗಾಗಲೇ ಕಾನೂನಿನ ಕ್ರಮ ತೆಗೆದುಕೊಳ್ಬೇಕು. ಅವರು ಜೈಲ್ವಾಸ ಇದ್ದಾರೆ, CBI ಆಗಿದೆ, JVC ಆಗ್ತಾ ಇದೆ, ಮತ್ತಷ್ಟು ಕೂಡ ಇನ್ನು ತನಿಖೆ ಆಗ್ತಾನೇ ಇದೆ. ಆದರೆ ಕಾಂಗ್ರೆಸ್ ಪಕ್ಷದವರು ಪ್ರತಿ ಸರಿ ಕೂಡ ಅದು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಯಾವುದೇ ಒಂದು ಆರೋಪ ಆದಾಗ ನೈತಿಕತೆ ಹೊತ್ತು ಅವ್ರನ್ನ ಪಕ್ಷದಿಂದ ಹೊರಗಡೆ ಇರುವಂಥ ಕೆಲಸ, ಮತ್ತೆ ಅವರಿಗೆ ಪದವಿನಲ್ಲಿ ಅವ್ರಿಗೆ ರಾಜೀನಾಮೆ ಕೊಡುವಂಥ ಒಂದು ನಿರ್ಣಯವನ್ನು ತೆಗೆದಿದ್ದಾರೆ. ಅದನ್ನ ಆಮೇಲೆ ಬರ್ತೇನೆ. ಆದ್ರೆ ಇವರು ಅವ್ರಿಗೆ ನೈತಿಕತೆ ಇದೆ, ಭ್ರಷ್ಟಾಚಾರದ ವಿರುದ್ಧ ಯಾತ್ರೆ ಕೈಗೊಳ್ಳಿಕ್ಕೆ ಯಾವುದೇ ವಿಷಯದಲ್ಲಿ ಅವರು ನರೇಂದ್ರ ಮೋದಿ ಆಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು 1,76,000 ಕೋಟಿ ರೂಪಾಯಿ ಅಲ್ಲಿ ಹಗರಣ ಆಗಿದೆ 2G ಸ್ಪೆಕ್ಟ್ರಮ್ ಅಂತ ಹೇಳ್ಬಿಟ್ಟು UPA ಸರ್ಕಾರದವ್ರು ಮಾಡಿದ್ದಾರೆ ಅಂತ ಇಲ್ಲಿ ಮಾಡಕ್ಕೆ ಬರೋದಿಲ್ಲ. ನೀವು ರಾಜ್ಯ ಸರ್ಕಾರದಲ್ಲಿ ಮಾಡ್ಲಿಕ್ಕೆ ಬರೋದಿಲ್ಲ. ಅವರು ದೊಡ್ಡದು ಮಾಡಿದ್ದಾರೆ ಅಂತ ಅಲ್ಲ. ಒಂದು ನಿಮಿಷ ನಾನು ಹೇಳ್ಬಿಡ್ತೀನಿ. ಅಲ್ಲಿ ದೊಡ್ಡ ಹಗರಣ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಣ್ಣ ಹಗರಣ ಮಾಡಲಿಕ್ಕೆ ಬರೋದಿಲ್ಲ. ಒಂದು ವಿಚಾರ. ಎರಡನೇದು, ತಾವೇನು ಹೇಳಿದ್ರಿ, ಹಿಂದಿನ 5 ಯಾತ್ರೆಗಳಲ್ಲಿಯೂ ಕೂಡ ಮಾನ್ಯ ಅದ್ವಾನಿಯವರು ಭಾಳ ಯಶಸ್ವಿಯಾಗಿ ಯಾತ್ರೆಗಳನ್ನ ಮುಗಿಸಿ NDA ಸರ್ಕಾರವನ್ನು ಅಧಿಕಾರಕ್ಕೆ ತಂದರು ಅನ್ನೋ ಮಾತನ್ನು ಹೇಳಿದ್ರಿ. ಒಂದು ವೇಳೆ ನಿಮ್ಮ ಉದ್ದೇಶ ಇವತ್ತು ಅದ್ವಾನಿಯವರು ಮಾಡ್ತಾ ಇರ್ತಕ್ಕಂಥ ಯಾತ್ರೆನೂ ಕೂಡ ಪುನಃ ಪಕ್ಷವನ್ನು ಅಧಿಕಾರಕ್ಕೆ ತರೋದು ಮಾತ್ರ ಉದ್ದೇಶ ಇದ್ರೆ ದಯಮಾಡಿ ಹೇಳ್ಬಿಡಿ. ನೀವು ಅದು ಭ್ರಷ್ಟಾಚಾರ ವಿರೋಧಿ ಆಂದೋಲನ ಅಂತ ಯಾಕೆ ಹೆಸರಿಡ್ತಾ ಇದ್ದೀರಿ? ನೀವು ನಿಮ್ಮ ಉದ್ದೇಶ ಸರ್ಕಾರ ತರೋದೇ ಆಗಿದ್ರೆ ಅದು ಹೇಳಿ. ನೀವು ನಾವು ಸರ್ಕಾರದ ಭ್ರಷ್ಟಾಚಾರದ ವಿರೋಧಿ ಆಂದೋಲನದಿಂದ NDA ಅಧಿಕಾರಕ್ಕೆ ಬರುತ್ತೆ. ಭ್ರಷ್ಟಾಚಾರ ವಿರೋಧಿ ಆಂದೋಲನದಿಂದ NDA ಅಧಿಕಾರಕ್ಕೆ ಬರುತ್ತೆ. ಈ ಸರಿನೂ ಬರ್ತದೆ. ಕರ್ನಾಟಕದಲ್ಲಿ ಈ ಒಂದು ಜನಚೇತನ ಯಾತ್ರೆ ಏನು ಬರ್ತಾ ಇದೆ, ನನಗನ್ನಿಸ್ತಾ ಇದೆ ಇದು ಜನಚೇತನ ಯಾತ್ರೆ ಅಲ್ಲ, ಇದೊಂದು ಪಶ್ಚಾತ್ತಾಪದ ಯಾತ್ರೆ, ಆತ್ಮವಿಮರ್ಶೆ ಯಾತ್ರೆ ಅಂತ. ಸನ್ಮಾನ್ಯ ಲೋಕಾಯುಕ್ತ
ಸಂತೋಷ್ ಹೆಗಡೆ ಅವರು ಈ ಒಂದು ವರದಿನ ಕೊಟ್ಟ ನಂತರ ಇದು ಸರಿಯಿಲ್ಲ ಅಂತೇಳಿ ನಮ್ಮ ರವಿ ಸುಬ್ರಹ್ಮಣ್ಯಂ ಏನು ಆರೋಪವನ್ನು ಈಗ ಹೇಳಿದ್ರು, ನಿಜವಾಗ್ಲೂ ಕೂಡ ಇದು ಎಷ್ಟು ನಾನು ಮಾತ್ರ ವರದಿ ಇದು ಕೊಟ್ಟಿರೋ ಸರಿ ಇಲ್ಲ ಅಲ್ಲಲ್ಲ, ಅಂತ ನಾನು ಆರೋಪಿ ಹೇಳಿಲ್ಲ. ಆಗಿದ್ದಾರೆ ಅವತ್ತು ಸಾಬೀತಾಗಿಲ್ಲ. ಹೌದು, ಅವರು ಕೋರ್ಟ್ನಲ್ಲಿದೆ, ಆರೋಪಿ ಸಾಬೀತಾಗುವವರೆಗೂ ಅವರು ಆರೋಪಿ ಅಂತ ಅಷ್ಟೇ. ಹೇಳಿದ್ರು. ಇದು ಎಷ್ಟು ಮಾತ್ರ ಸರಿ ಅಂತ ಹೇಳಿ ನಾನು ಕೇಳಕ್ ಬಯಸ್ತಾ ಇದ್ದೀನಿ. ಈ ರಥಯಾತ್ರೆ ಹಿಂದೆ ಬರೀ ಖಂಡಿತ ಈ ಪ್ರಶ್ನೆ ರಥಯಾತ್ರೆ ಅಲ್ಲ. ಹಿಂದೆ ನಮ್ಮ ರಾಜ್ಯಕ್ಕೆ ಯಾವುದೇ ತರ ಇವರು ರಾಜ್ಯಕ್ಕೆ ಬರೋದ್ರಿಂದ ನಮ್ಮ ಒಂದು ಏನು ಪರಪನಹಳ್ಳಿ ಜೈಲಲ್ಲಿರುವ ನಮ್ಮ ನಾಯಕರಿಗೆ ಸಾಂತ್ವನ ಹೇಳಕ್ ಬರ್ತಾ ಇದ್ದಾರಾ? ಲೋಕಾಯುಕ್ತರು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ಅವತ್ತೇ ಅದ್ವಾನಿ ಅವರು ಕೂಡ ಅದನ್ನು ಗಮನಕ್ಕೆ ತಂದಿದ್ದರು. ಯಾರು ಆರೋಪ ಹೊತ್ತಿರ್ತಾರೆ ಅವರು ಮಧ್ಯದಲ್ಲಿ ತಕ್ಷಣದಲ್ಲೇ ರೆಸಿಗ್ನೇಷನ್ ಕೊಡಬೇಕು ಅಂತೇಳಿ. ಆದರೆ ಯಾವತ್ತು ಅವ್ರ ಮೇಲೆ FIR ದಾಖಲಾಯಿತು, ನಮ್ಮ ಕೇಂದ್ರದ ನಾಯಕತ್ವ ಅದ್ವಾನಿಯವರಿಂದ ಹಿಡಿದು ಪ್ರತಿಯೊಬ್ಬರು ತಕ್ಷಣ ಇಮಿಡಿಯೇಟಾಗಿ ಡೈರೆಕ್ಷನ್ ಕೊಟ್ಟರು ಯಡಿಯೂರಪ್ಪನವರಿಗೆ, ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಕೆಳಗಿಳಿದು ಹೊಸ ನಾಯಕನನ್ನು ಆಯ್ಕೆ ಆಗಬೇಕು ಅಂತ. ಅದ್ರ ಇಮಿಡಿಯೇಟ್ ಆಗಿ ಪಕ್ಷ ಹೊಸ ನಾಯಕನನ್ನು ಆಯ್ಕೆ ಆಗಿದೆ. ನೀವು ಮಧ್ಯದಲ್ಲಿ ಬಾಯಿ ಹಾಕಬೇಡಿ, ಅದ್ರ ನಾನು ಹೇಳ್ತೀನಿ, ನೀವು ಮಧ್ಯದಲ್ಲಿ ಬಾಯಿ ಹಾಕಬೇಡಿ. ನೀವು ಹಾಕ್ಬೇಕಾದ್ರೆ ನಾವು ಮಾತಾಡಬೇಡಿ ಅಂತ ಹೇಳ್ತೀರಿ, ನೀವು ಸುಮ್ಮನೆ ಕೂತ್ಕೋಬೇಕೀಗ. ಇಲ್ಲ FIR ಆದರೂ ಹೇಳ್ತೀನಿ, ನಿಮ್ಮಲ್ಲಿ ನಿಮ್ಮ ತಟ್ಟೆ ಒಳಗೆ ಕತ್ತೆ ಸತ್ ಬಿದ್ದಿದೆ ನಿಮ್ಮದ್ರಲ್ಲಿ, ನಮ್ಮದ್ರಲ್ಲಿ ನೊಣ ಯಾಕೆ ಹೊಡೆಯಕ್ಕೆ ಬರ್ತೀರಿ? ಫಸ್ಟ್ ನಿಮ್ಮ ನಾಯಕರುಗಳು ಈಗಾಗಲೇ ಹೇಳಿದ್ರು, ಅಲ್ಲಿ ಒಬ್ಬೊಬ್ಬರಾಗಿ ಕ್ಯೂ ಒಳಗೆ ನಿಂತ್ಕೊಂಡು ಜೈಲಿಗೆ ಹೋಗ್ಬೇಕು ನಿಮ್ಮವರು. ನೀವು ಮಧ್ಯದಲ್ಲಿ ಬಾಯಿ ಹಾಕಬೇಡಿ. ಅದೇ ನಿಮ್ಮಲ್ಲಿ ಕೇಂದ್ರ ಸರ್ಕಾರ ನಿಮ್ಮಲ್ಲಿ ಹಗರಣಗಳದ್ದು ನೆಹರು ಕಾಲದಿಂದ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು, ನಿಮ್ಮ ನಾಯಕರುಗಳು ಮೇಲಿಂದ ಕೆಳಗಿಂದ ಬಂದಿರತಕ್ಕಂಥದ್ದು. ಒಂದು ಹೋಮ್ ಮಿನಿಸ್ಟರ್ ಬಗ್ಗೆ ಇತಿಹಾಸದಲ್ಲಿ FIR ಯಾರ ಮೇಲೆ ಆಗಿಲ್ಲ. ಓಕೆ ಫೈನ್. ಪ್ರಶ್ನೆ ಕೇಳಿದ್ದಾರೆ, ಪ್ರಶ್ನೆ ಕೇಳೋದು ಉತ್ತರ ಕೊಡ್ತಕ್ಕಂಥ ಬೋಫರ್ಸ್ ಇರ್ಬೋದು, ಸೆಂಟ್ ಕಿಟ್ಸ್ ಇರ್ಬೋದು, ಹವಾಲಾ ಇರ್ಬೋದು, ಓಟ್ಗೋಸ್ಕರ ನೋಟಿನ ಪ್ರಕರಣ ಇರ್ಬೋದು, 2G ಸ್ಪೆಕ್ಟ್ರಮ್ ಇರ್ಬೋದು, ದೇಶದ ಮಾನ ಮರ್ಯಾದೆನ ವಿದೇಶಗಳಲ್ಲಿ ಹರಾಜಾಗ್ತಂಥ ಪಾರ್ಟಿ ಯಾವುದು ಮೇಡಮ್? ಭಾರತ ಮಾತೆಯ ಮಾನವನ ಕಳೆದಂಥ ಪಾರ್ಟಿ ಯಾವುದು ಮೇಡಮ್? ಅದನ್ನು ನೀವು ನೋಡಿ. ಆದರೆ ಮಂಥನ ಬೇಕು. ಅದ್ವಾನಿ ಅವರು ಇರ್ಬೋದು, ಅಣ್ಣಾ ಹಜಾರೆ ಇರ್ಬೋದು, ಕೇಜ್ರಿವಾಲ್ ಇರ್ಬೋದು, ಕಿರಣ್ ಬೇಡಿ ಇರ್ಬೋದು, ಈ ರೀತಿ ಭ್ರಷ್ಟಾಚಾರದ ವಿರುದ್ಧವಾಗಿ ಜನಗಳಿಗೆ ಜಾಗೃತಿ ಮೂಡಿಸೋದಂಥದ್ದು, ಯುವ ಶಕ್ತಿಗೆ ಚೇತನ ಕೊಡ್ತಕ್ಕಂಥ ಮಂಥನ ನಡೀತಾ ಇರಬೇಕು. ಇಲ್ಲ ಅಂತಂದರೆ ಈ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀವಿ, ರೊಚ್ಚಿಗೆದ್ದಿರೋ ಜನ ಮಚ್ಚು ತಗೊಂಬಂದು ಕೊಚ್ಚುವಂಥ ಕಾಲ ದೂರ ಇಲ್ಲ, ಭಾಳ ದೂರ ಇಲ್ಲ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಭ್ರಷ್ಟ ರಾಜಕಾರಣಿಗಳನ್ನ ತಲೆ ಕಡ್ದು ನೀವು ಜೈಲಿಗೆ ಹೋಗೋ ಬದಲು ನಿಮ್ಮ ಕೈಲಿ ಅಸ್ತ್ರ ಇದೆ. ರಾಜಕಾರಣಿಗಳನ್ನ ಚುನಾವಣೆಗೆ ಬಂದಾಗಲೇ ಅವರನ್ನು ನಿಯಂತ್ರಿಸಿ ಪ್ರಾಮಾಣಿಕರನ್ನ ಗೆಲ್ಲಿಸಿ. ನೀವು ನಿಮ್ಮ ಕೈಲಿ ಇದೆಯಲ್ಲ, ನೀವು ಅವರ ತಲೆ ಕಡಿಯೋ ಮಟ್ಟಕ್ಕೆ ಹೋಗ್ದಲೆ ನೀವು ಚುನಾವಣೆಯಲ್ಲಿ ಪ್ರಾಮಾಣಿಕರಿಗೆ ಓಟ್ ಕೊಡ್ತೀವಿ ಅಂತೇಳಿ ಪ್ರಾಮಾಣಿಕರನ್ನೇ ಗೆಲ್ಸಿರೆ ನೀವು ತಲೆ ಕಡ್ದು ಜೈಲಿಗೆ ಹೋಗೋ ಪ್ರಶ್ನೆನೇ ಬರಲ್ಲ. ನಾನಾ ಥರ ಯಾತ್ರೆಗಳನ್ನು ಎಲ್ಲ ಪಕ್ಷದವರು ಮಾಡಿದ್ದಾರೆ. ಹಿಂದೆ ಎಲ್ಲ ಮಾಡಿದ್ರು. 60 ಕಿಲೋಮೀಟ್ರದ್ದು ಒಂದು ಯಾತ್ರೆ ಬಂತು ಚನ್ನಪಟ್ಟಣದಲ್ಲಿ, ಒಬ್ಬ ರೈತ ಸತ್ತೋದಾಗ ದೇವೇಗೌಡರು ಪಂಚಾಯತ್ ಕಟ್ಕೊಂಡು ಬಂದರು. ಸ್ವಲ್ಪ ಸುಮಾರಾಗಿ ಸಕ್ಸಸ್ ಆಯಿತು. 300 ಕಿಲೋಮೀಟ್ರ್ ಹೋದ್ರು, ಡ್ಯಾನ್ಸ್ ಆಡ್ಕೊಂಡು ದೊನ್ನೆ ಬಿರಿಯಾನಿ ತಿನ್ಕೊಂಡು ಸರಾಯಿ ಹೊಡ್ಕೊಂಡು ಬಳ್ಳಾರಿದು ಸಕ್ಸಸ್ ಆಗಲಿಲ್ಲ. ಇಲ್ಲಿ ಏನಾಗ್ತಿದೆ ಅಂದರೆ, ಈ ಯಾತ್ರೆ ಹಿಂದೆ ಭಾರತೀಯ ಜನತಾ ಪಕ್ಷ ಏನು ಯಾತ್ರೆಗಳನ್ನು ಮಾಡಿದೆ, ಎಲ್ಲ ಯಾತ್ರೆಗಳು ಸಕ್ಸಸ್ ಕಂಡಿದ್ದಾವೆ. ನೀವು ಬರೀ ಆರೋಪ, ಅವನೇನೋ ತಿಂದ ಈಚಿಲ್ ಕೇಳಿದೆ ಮಜ್ಜಿಗೆ ಕುಡಿದು ಎಂಡ ಅಂತ ಹೇಳೋ ಮಟ್ಟಕ್ಕೆ ಬರ್ತಾ ಇದ್ರೆ ನೀವು ಮೊದಲು ನಿಮ್ಮ ಧೋರಣೆ ಬದಲಾಯಿಸ್ಕೊಳ್ಳಿ. ನಿಮ್ಮ ತಟ್ಟೆಯಲ್ಲಿ ಕತ್ತೆ ಬಿದ್ದಿದ್ರು, ಬೇರೆ ತಟ್ಟೆಯಲ್ಲಿ ನೊಣ ಇದೆ ಅಂತ ಹೇಳ್ತಿದ್ರಲ್ಲ. ರಾಜಕಾರಣಿಗಳು ದೇಶದ ನೈತಿಕತೆಯನ್ನು ಕಾಪಾಡೋದು ಕಲ್ತ್ಕೊಳ್ಳಿ. ಇಲ್ಲಿ ವ್ಯಕ್ತಿಗತವಾಗಿ ಯಾರ ಮೇಲೂ ಇಲ್ಲಿ ಆರೋಪ ಅಲ್ಲ. ಇಲ್ಲಿ ವ್ಯಕ್ತಿ ಯಾವಾಗ ಬರ್ತಾರೆ ಅಂತ ಹೇಳಿದಾಗ ಒಂದು ಮನೆತನ ಇದ್ದಾಗ ಆ ಯಜಮಾನನ ಮೇಲೆ ಬರ್ತದೆ, ಏನಾದರೂ ಅಲ್ಲಿ ತಪ್ಪಾದರೂ ಕೂಡ. ಹಾಗೆ ಪಕ್ಷದಲ್ಲೂ ಕೂಡ ಯಾರು ಆ ಯಜಮಾನಿಕೆ ಇಟ್ಕೊಂಡಿರ್ತಾರೋ ಅವ್ರ ಮೇಲೆ ಆರೋಪ ಬಂದಾಗ, ಇವತ್ತು ನಾವು BJP ಅವರ ನೇತೃತ್ವದ ಒಂದು ನಾಯಕರು ಅದ್ವಾಣಿಯವರು ಇವತ್ತು ಭ್ರಷ್ಟಾಚಾರದ ವಿರುದ್ಧವಾದಂಥ ಒಂದು ತತ್ವವನ್ನು, ಸಿದ್ಧಾಂತವನ್ನು ಇಟ್ಕೊಂಡು ಯಾತ್ರೆ ಮಾಡೋದನ್ನ ನಾವು ಅದನ್ನ ಇದು ಮಾಡ್ತಾ ಇಲ್ಲ. ಆದರೆ ಆ ಯಾತ್ರೆ ಸಫಲ ಆಗಬೇಕಾದಾಗ ನಿಮ್ಮಲ್ಲಿ ಏನಾದರೂ ಭ್ರಷ್ಟಾಚಾರದಲ್ಲಿರುವಂಥ ನಾಯಕರಿದ್ದಾಗ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. 1947ರಿಂದ ಶೇಖರಿಸಿರೋ ಹಣ ಈಚೆಗೆ ಬರಬೇಕು ಅಂತ ಹೇಳಿದವ್ರು ಯಾರು? ಅದು ಯಾಕೆ ಪಟ್ಟಿ ಬಿಡುಗಡೆ ಮಾಡಿಲ್ಲ? ಯಾರ ಕೈಯಲ್ಲಿದೆ? ಯಾಕೆ ಬಿಡುಗಡೆ ಮಾಡಿಲ್ಲ? ಈ ಹಣ ಈಚೆಗೆ ಬಂದ್ರೆ ನಾವು ಈ ತರ ಸಾಯ್ಬೇಕಾ? 47ರಿಂದ ಆಡಿದ್ದೀರಲ್ಲ,
ಈಗ ನೀವು ಹೇಳ್ತಾ ಇರೋದು ನಿಮ್ಮ ಮನೆ ಮುಂದೆ ಆಗಿರೋದನ್ನ ಹೇಳಿ ಮೊದಲು, ಆಮೇಲಿಂದ ನಮಗೆ ಹೇಳಿ. ಓಕೆ, 47ರಿಂದಲೂ ಕೂಡ ಕಪ್ಪು ಹಣ ವಿದೇಶದಲ್ಲಿದೆ, ಸಾಕಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಇದೆ ಅಂತ ಅನ್ನೋದ್ರಲ್ಲಿ ತಮ್ಮ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷ ಅದ್ರ ಪಟ್ಟಿ ಬಿಡುಗಡೆ ಮಾಡ್ದಿರೋದು ಅವ್ರ ಲೋಪದೋಷ ಇದೆ. ನಂದು ಒಂದು ಪ್ರಶ್ನೆ ಇದೆ. ಸನ್ಮಾನ್ಯ ಅದ್ವಾನಿ ಅವರು ಉಪ ಪ್ರಧಾನಿಗಳಾಗಿದ್ರು, ಮಾನ್ಯ ವಾಜಪೇಯಿ ಅವರು ಪ್ರಧಾನಮಂತ್ರಿಗಳಾಗಿದ್ರು, ಅವಾಗಲಾದ್ರೂ ಬಿಡುಗಡೆ ಮಾಡ್ಬೋದಾಯ್ತಲ್ಲ, ಅವರು ಅವಾಗ ಯಾಕೆ ಮಾಡಲಿಲ್ಲ? ಅವತ್ತು ಭಾರತೀಯ ಜನತಾ ಪಾರ್ಟಿಗೆ ಬಹುಮತ ಇದ್ದಿದ್ರೆ ಖಂಡಿತವಾಗ್ಲೂ ಅದನ್ನು ಮಾಡಿರ್ತಕ್ಕಂಥವ್ರು. ಅವತ್ತು ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾದಂಥ ಬಹುಮತ ಇದ್ದು ಭಾರತೀಯ ಜನತಾ ಪಾರ್ಟಿಗೆ ಸರ್ಕಾರ ಇದ್ದಿದ್ರೆ ಖಂಡಿತವಾಗ್ಲೂ ಮಾಡಿರ್ತಿದ್ರು. ಆದ್ರೆ ಇವತ್ತು ಅಷ್ಟೇ, ಯಾವತ್ತು ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾದಂಥ ಒಂದು ಬೆಂಬಲ ಬರುತ್ತೆ, ಹೌದು, ಅವತ್ತು ಖಂಡಿತವಾಗ್ಲೂ ಅದನ್ನು ಮಾಡೇ ಮಾಡ್ತಾರೆ, ಮಾಡೇ ಮಾಡಿ ತೋರಿಸ್ತೀವಿ. ಈ ಯಾತ್ರೆ ಅಣ್ಣಾ ಹಜಾರೆ ಅವ್ರ ಯಾತ್ರೆ ಮಾಡಿದಂಥ ಮೂವ್ಮೆಂಟ್ನ ಹೈಜಾಕ್ ಮಾಡಿದ್ರು ಅಂತ ಅನ್ಸಲ್ವಾ? ಈ ದೇಶದ ವಂಶ ಪಾರಂಪರ್ಯ ಸರ್ಕಾರ ಇಳಿಬೇಕು, ಮತ್ತು ಓಟು ಮಿನಿಮಮ್ ಕ್ವಾಲಿಫಿಕೇಷನ್ PUC ಮಾಡಿ, ಬುದ್ಧಿ ಇರೋರು ಸ್ವಲ್ಪ ಓಟ್ ಹಾಕಿ, ದೇಶ ಆದ್ರೆ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆ ಸರ್ಕಾರ ಬರುವಂತ ಆಗಬೇಕು. ಕರಪ್ಷನ್ ಅನ್ನೋದನ್ನ ನೀವು 47ರಲ್ಲೇ ಚೂಟಿದಿದ್ರೆ ಇವತ್ತ್ಯಾಕೆ ಈ ಹಂತಕ್ಕೆ ಬಂದಿರೋದು? ಇದನ್ನ ಬೆಳೆಸಿ ಹೆಮ್ಮರವಾಗಿ ಮಾಡಿರೋದೇ ನಿಮ್ಮ ಸರ್ಕಾರ.